ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಕೇಸ್ ದಾಖಲಿಸುವ ಚಿಂತನೆ ಕೂಡ ನಡೀತಾ ಇದೆ. ಯಾರು ಎಡವಟ್ಟು ಘೋಷಣೆಯನ್ನ ಕೂಗಿದ್ದಾರೋ ಅವರ ವಿರುದ್ಧ ಈಗ ಕೇಸ್ ದಾಖಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಈ ಮೂಲಕ ಬಿಜೆಪಿಗೆ ಮುಚ್ಚುಗರ ಸೃಷ್ಟಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಪಾಕ್ ಪರ ಘೋಷಣೆ ಈಗ ಎರಡು ಪಕ್ಷಗಳಲ್ಲೂ ಕೂಡ ಇಕ್ಕಟ್ಟಿನ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಟಿಟ್ ಫಾರ್ ಟಾಟ್ಗೆ ಎರಡೂ ಪಕ್ಷಗಳು ಕೂಡ ಸಜ್ಜಾಗಿ ನಿಂತಿವೆ. ಪಾಕ್ ಪರ ಘೋಷಣೆಯನ್ನೇ ಅಸ್ತ್ರ ಮಾಡಿಕೊಂಡಿತ್ತು ಬಿಜೆಪಿ. 2024ರ ಲೋಕಸಭಾ ಚುನಾವಣೆ ಬೇರೆ ಸಮೀಪಿಸ್ತಾ ಇದೆ. ಇತ್ತ ಕಾಂಗ್ರೆಸ್ಗೆ ಮುಖಭಂಗವನ್ನ ಮಾಡುವುದಕ್ಕೆ ಬಿಜೆಪಿ ಈ ಪಾಕ್ ಪರ ಘೋಷಣೆಯನ್ನ ಅಸ್ತ್ರವನ್ನಾಗಿಟ್ಕೊಂಡಿತ್ತು. ಆದ್ರೆ ಬಿಜೆಪಿಗೆ ಇಲ್ಲಿ ಟಿಟ್ ಫಾರ್ ಟ್ಯಾಟ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್. ಏಟಿಗೆ ಎದರೇಟು. ಅವರು ಚಾಪೆ ಕೆಳಗೆ ನೂಕಿದ್ರೆ ಇವರು ರಂಗೋಲಿ ಕೆಳಗೇನೆ ತೋರ್ತಾ ಇದ್ದಾರೆ. ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಈ ಮೂಲಕ ಬಿಜೆಪಿಗೆ ಮುಜುಗರವನ್ನ ಸೃಷ್ಟಿಸೋದಕ್ಕೆ ಬಿಗ್ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು ಕಾಂಗ್ರೆಸ್. ಪ್ಲಾನ್ ಅಂತ ಏನಿಲ್ಲ. ಇಲ್ಲಿ ಏನು ಬಿಜೆಪಿ 2022ರಲ್ಲಿ ಈ ಘೋಷಣೆಯನ್ನ ಕೂಗಿರುತ್ತೆ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಬಾಯಲ್ಲಿ ಏನ್ ಮಾತಾಡ್ತಾ ಇದ್ದೀವಿ, ಯಾರ ಪರವಾಗಿ ಮಾತಾಡ್ತಾ ಇದ್ದೀವಿ, ಯಾರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಪಾಕ್ ಪರ ಘೋಷಣೆಯನ್ನ ಈ ಹಿಂದೆನೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ್ಲೇನೆ, ಅಂದ್ರೆ ಬಿಜೆಪಿ ಸರ್ಕಾರ ಇರುತ್ತೆ ಅವಾಗ ಅಷ್ಟರ ಮಟ್ಟಿಗೆ ಇದು ಸುದ್ದಿ ಆಗಿರೋದಿಲ್ಲ. ಯಾಕೆ ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರು ಈ ರೀತಿಯಾದಂತಹ ಘೋಷಣೆಯನ್ನ ಕೂಗಿರ್ತಾರೆ ಅಂತಂದ್ರೆ ಆ ಹೇಳಿಕೆಯನ್ನ ಮುಚ್ಚಾಕೋದಕ್ಕೆ ಎಷ್ಟರ ಮಟ್ಟಿಗೆ ಪ್ಲಾನ್ ಅನ್ನ ಹಾಕೊಂಡಿರ್ತಾರೆ ಗಮನಿಸಬಹುದಾಗುತ್ತೆ. ಕಾಂಗ್ರೆಸ್ ನಾಯಕರು ಕೂಡ ಸುಮ್ಮನೆ ಇರೋದಿಲ್ಲ. ಎಲ್ಲವನ್ನ ಎಳೆ ಎಳೆಯಾಗಿ ಎಳೆದು ಬಿಜೆಪಿ ಕಾರ್ಯಕರ್ತರು ಏನ್ ಕೂಗಿದ್ರಲ್ಲ ಪಾಕ್ ಪರ ಘೋಷಣೆ, ಅದನ್ನ ಈಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಎಬ್ಬಿಸ್ತೋ ಕಾಂಗ್ರೆಸ್ ಕೂಡ ಈಗ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದೆ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕೇಸನ್ನ ದಾಖಲಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಒಟ್ಟಾರೆಯಾಗಿ ಏಟಿಗೆ ಎದರೇಟು ಯಾವ ಲೆವೆಲ್ಗೆ ರೀಚ್ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.